ದೆಹಲಿ ಕೆಂಪುಕೋಟೆ ಬಳಿ ಬೆಚ್ಚಿ ಬೀಳಿಸುವಂತಹ ಕಾರು ಸ್ಫೋಟ ಸಂಭವಿಸಿದೆ. ಸ್ಫೋಟಕ್ಕೂ ಮೊದಲು ಕಾರಿನ ಸಿಸಿಟಿವಿಯ ದೃಶ್ಯ ಬಯಲಾಗಿದೆ. ಬೆಚ್ಚಿ ಬೀಳಿಸಿದೆ i20 ಕಾರಿನ ಫೋಟೋ ಈಗ ಬಹಿರಂಗವಾಗಿದೆ. ಮಧ್ಯಾಹ್ನ 3:19ಕ್ಕೆ ಪಾರ್ಕಿಂಗ್ ಸ್ಥಳಕ್ಕೆ ಆ ಒಂದು ಕಾರು ಪ್ರವೇಶವಾಗುತ್ತೆ, ಕಾರು ಎಂಟ್ರಿ ಆಗುತ್ತೆ. 3:19ಕ್ಕೆ ಸಂಜೆ 6:48ಕ್ಕೆ ಪಾರ್ಕಿಂಗ್ ಸ್ಥಳದಿಂದ ಹೊರಕ್ಕೆ ಬರುತ್ತೆ. ಪಾರ್ಕಿಂಗ್ನಿಂದ ರಸ್ತೆಗೆ ಬರ್ತಾ ಇದ್ದಂತೆ ಕಾರು ಸ್ಫೋಟಗೊಂಡಿದೆ. ಅಂದರೆ ಪಾರ್ಕಿಂಗ್ನಲ್ಲಿ ನಿಂತಿರುತ್ತೆ, ಪಾರ್ಕಿಂಗ್ ಸ್ಥಳಕ್ಕೆ ಯಾವಾಗ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ರೆ 3:19ಕ್ಕೆ ಎಂಟ್ರಿ ಕೊಡುತ್ತೆ ಕಾರು. ಸಂಜೆ 6:48 ಆದ ಸಂದರ್ಭದಲ್ಲಿ ಅಂದರೆ ಪಾರ್ಕಿಂಗ್ ಸ್ಥಳದಿಂದ ಹೊರಕ್ಕೆ ಬರುತ್ತೆ. ಯಾವಾಗ ಪಾರ್ಕಿಂಗ್ ಸ್ಥಳದಿಂದ ಕಾರು ಹೊರಗೆ ಬರುತ್ತೆ, ಪಾರ್ಕಿಂಗ್ನಿಂದ ರಸ್ತೆಗೆ ಬರ್ತಾ ಇದ್ದಂತೆ ಆ ಕಾರು ಸ್ಫೋಟಗೊಂಡಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆ ಒಂದು ವಿಜುವಲ್ಸ್ ಕೂಡ ಇದೀಗ ಲಭ್ಯವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ದೆಹಲಿಯಲ್ಲಿ ನೆನೆ ನಡೆದಿರ್ತಕ್ಕಂತಹ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಆದರೆ ಈಗ ನೆನ್ನೆ ಪಾರ್ಕಿಂಗಿಗೆ ಕಾರು ಎಂಟ್ರಿ ಕೊಡುತ್ತೆ. ನಂತರದಲ್ಲಿ ಪಾರ್ಕಿಂಗ್ನಿಂದ ರಸ್ತೆಗೆ ಬರ್ತಾ ಇದ್ದಂತೆಯೇ ಆ ಕಾರು ಸ್ಫೋಟಗೊಳ್ಳುತ್ತೆ. ಅದಕ್ಕೂ ಮುನ್ನ ಅಂದರೆ ಆ ಕಾರ್ ಏನು ಪಾರ್ಕಿಂಗ್ ಸ್ಥಳದಲ್ಲಿ ಇರುತ್ತೆ ಆ ಒಂದು ವಿಜುವಲ್ಸ್ ಕೂಡ ಲಭ್ಯವಾಗಿದೆ. ಸಿಸಿಟಿವಿಯ ದೃಶ್ಯ ಸದ್ಯ ಬಯಲಾಗಿದೆ. ನೆನ್ನೆ ಸಂಜೆ 6:52 ಸಮಯ ಎಂದಿನಂತೆ ದೆಹಲಿ ಜನರು ಗಡಿಬಿಡಿಯಲ್ಲಿ ರಸ್ತೆಯಲ್ಲಿ ಓಡಾಡ್ತಾ ಇದ್ರು. ಐತಿಹಾಸಿಕ ಕೆಂಪುಕೋಟೆ ಬಳಿ ಇರುವಂತಹ ದೆಹಲಿ ಮೆಟ್ರೋ ಸಂಸ್ಥೆಯ ರೆಡ್ ಫೋರ್ಟ್ ನಿಲ್ದಾಣದ ಗೇಟ್ 1ರ ಮುಂದಿನ ರಸ್ತೆಯಲ್ಲಿ ವಾಹನಗಳು ಕೂಡ ನಿಧಾನವಾಗಿ ಚಲಿಸ್ತಾ ಇದ್ವು. ಇನ್ನು ಸಂಜೆ ಹೊತ್ತಾಗಿರೋದ್ರಿಂದ ಹೆಚ್ಚು ಟ್ರಾಫಿಕ್ ಕೂಡ ಇತ್ತು. ಹಾಗಾಗಿ ವಾಹನಗಳು ಆ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸ್ತಾ ಇತ್ತು. ನಿಧಾನವಾಗಿ ಚಲಿಸ್ತಾ ಇದ್ದಂತ i20 ಕಾರು ಕೂಡ ಅದೇ ರಸ್ತೆಯ ತುದಿಯಲ್ಲಿದ್ದಂಥ ಗೌರಿಶಂಕರ ಹಾಗೆ ಜೈನ ದೇವಾಲಯದ ಹತ್ತಿರದಲ್ಲಿರುವಂಥ ರೆಡ್ ಸಿಗ್ನಲ್ ಬಳಿ ಬಂದು ನಿಲ್ಲತ್ತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ನೀವೇನು ಕಾರನ್ನು ನೋಡ್ತಾ ಇದ್ದೀರಾ ಅದೇ i20 ಕಾರ್ನಲ್ಲಿ ಸ್ಫೋಟಗೊಂಡಿರುವಂಥದ್ದು. ಅದರಲ್ಲಿನ ಡ್ರೈವರ್ ಅಂದರೆ ವಾಹನಗಳು ಕೂಡ ಇದ್ದಕ್ಕಿದ್ದಂತೆ ಕೆಲವು ವಾಹನಗಳು ಮೂವ್ ಆಗ್ತಾ ಇರತ್ತೆ. ಹಿಂದೆ ಮುಂದೆ ಅಕ್ಕಪಕ್ಕ ಇದ್ದಂತಹ ಕಾರುಗಳು ಕೂಡ ಒಂದೇ ಕ್ಷಣಕ್ಕೆ ಜಖಮಾಗಿ ಹೋಗುತ್ತೆ. ಕಾರಣ ಇದ್ದಕ್ಕಿದ್ದ ಹಾಗೆ ಕಾರು ಸ್ಫೋಟಗೊಂಡಂತ ಪರಿಣಾಮ. ಇನ್ನು ಸ್ಫೋಟದ ವೇಳೆ ಕಾರು ಮಾಲೀಕ ಒಳಗೆ ಇದ್ದ ಅನ್ನುವಂಥ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಸ್ಫೋಟದ ವೇಳೆ ತಾರೀಕ್ ಕಾರಿನಲ್ಲಿಯೇ ಇದ್ದ. ತಾರೀಕ್ ಅಂತ ಹೇಳಿದ್ರೆ ಕಾರಿನ ಮಾಲೀಕ, ಆತ ಕಾರಿನೊಳಗಡೆನೆ ಇದ್ದ ಅನ್ನುವಂತಹ ಅನುಮಾನ ಈಗ ಇದೆ. ಕಾರಿನಿಂದ ಹೊರತೆಗೆದಿದ್ದಾರೆ. ಮೃತದೇಹ DNA ಟೆಸ್ಟ್ಗೆ ನೀಡಲಾಗಿದೆ. ತಾರೀಕ್ನದ್ದೇ ಶವ ಅಂತ ಹೇಳಿ ತಿಳಿಯೋದಕ್ಕೆ DNA ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಕಾರಿನೊಳಗಡೆ ಏನು ಕಾರಿನ ಮಾಲೀಕ ಇದ್ದ ಆತನನ್ನ ಕಾರಿನಿಂದ ಹೊರ ತೆಗೆದಿದ್ದಾರೆ. ಆ ಒಂದು ಮೃತದೇಹವನ್ನ ಈಗ DNA ಟೆಸ್ಟ್ಗೆ ಅಂತ ಹೇಳಿ ಕಳಿಸಿದ್ದಾರೆ. ತಾರೀಕ್ನದ್ದೇ ಶವ ಅಂತ ಹೇಳಿ ತಿಳಿಯೋದಕ್ಕೆ DNA ಟೆಸ್ಟ್ನ ಮೊರೆ ಹೋಗಲಾಗಿದೆ. ತಾರೀಕ್ ಎಂಬಾತನ ಹೆಸರಿನಲ್ಲಿ i20 ಕಾರ್ ಇದೆ. ಕಾರ್ ಏನು ನೆನ್ನೆ ಸ್ಫೋಟಗೊಂಡು ಇಷ್ಟೊಂದು ಸಮಸ್ಯೆಗಳಿಗೆ ಕಾರಣವಾಯಿತು. ಆ ಒಂದು ಕಾರಿನ ಹೆಸರು ಅಂದ್ರೆ ತಾರೀಕ್ ಎಂಬಾತನ ಹೆಸರಿನಲ್ಲಿ i20 ಕಾರ್ ಇರುವಂತದ್ದು. ತಾರೀಕ್ ಅಲಿಯಾಸ್ ಡಾಕ್ಟರ್ ಉಮರ್ ಮೊಹಮ್ಮದ್ ಅಂತ ಹೇಳಿ ಆತನ ಹೆಸರು. ಹರಿಯಾಣದ ಫರೀದಾಬಾದ್ನಲ್ಲಿ ಆತ ಕಾರನ್ನ ಖರೀದಿ ಮಾಡಿದ್ದಾನೆ ಅಂತಕ್ಕಂಥ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಸ್ಫೋಟದ ವೇಳೆ ಆತ ಕಾರಿನ ಒಳಗೆ ಇದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ನಕಲಿ ದಾಖಲೆಯನ್ನ ನೀಡಿ ತಾರೀಕ್ ಕಾರು ಖರೀದಿಯನ್ನ ಮಾಡಿದ್ದಾನೆ. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಪಾರ್ಕಿಂಗ್ನಿಂದ ರಸ್ತೆಗೆ ಬರ್ತಾ ಇದ್ದಂತಹ ಕಾರು. ಇನ್ನೊಂದು ಕಡೆ ಗಮನಿಸ್ತಾ ಇರಬಹುದು ಕಾರಿನ ಒಳಗಡೆ ಅಂದ್ರೆ ಆತ ಮಾಲೀಕ ಇದ್ದ ಅನ್ನೋದಾಗಿಯೂ ಕೂಡ ಸದ್ಯಕ್ಕೆ ಮಾಹಿತಿ ಇದೆ. ದೆಹಲಿ ಕೆಂಪುಕೋಟೆ ಬಳಿ ಕಾರಿನಲ್ಲಿ ಸ್ಫೋಟ ಇರಿಸಿ ಬ್ಲಾಸ್ಟ್ ಅನ್ನ ಮಾಡಲಾಗಿದೆ. ಭಯೋತ್ಪಾದಕ ಅಥವಾ ಆತ್ಮಹತ್ಯಾ ದಾಳಿಯ ಬಗ್ಗೆ ಸದ್ಯ ಶಂಕೆ ವ್ಯಕ್ತವಾಗ್ತಾ ಇದೆ. ಹರಿಯಾಣ ನೋಂದಣಿಯಾಗಿರುವಂತಹ ಕಾರಿಗೆ ಪುಲ್ವಾಮಾ ಲಿಂಕ್ ಇದೆ. ಅಂದ್ರೆ ಹರಿಯಾಣದಲ್ಲಿ ಒಂದು ಕಾರ್ ರಿಜಿಸ್ಟರ್ ಆಗಿರುತ್ತೆ. ಹಾಗಾಗಿ ಪುಲ್ವಾಮಾ ಲಿಂಕ್ ಕೂಡ ಇದೆ ಅನ್ನುವಂತಹ ಮಾಹಿತಿ ಇದೆ. ಉಮರ್ ಮೊಹಮ್ಮದ್ i20 ಕಾರಿನಲ್ಲಿ ಇದ್ದ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ವಿವಿಧ ಆಯಾಮಗಳಲ್ಲಿ ತನಿಖೆಯೂ ಕೂಡ ಆರಂಭ ಆಗಿದೆ. ಆತನ ಪ್ಲಾನ್ ಏನು ಅಥವಾ ಒಂದು ಸ್ಫೋಟವನ್ನ ಇಟ್ಟು ಆತ ಆ ಕಾರಿನಿಂದ ಎಸ್ಕೇಪ್ ಆಗಬೇಕು ಅಂತಕ್ಕಂಥ ಏನಾದರೂ ಪ್ಲಾನ್ ಅನ್ನ ಮಾಡಿದ್ನ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಒಟ್ಟಾರೆಯಾಗಿ ಆ ಕಾರಿನ ಮಾಲೀಕ ತಾರೀಕ್ನದ್ದೇ ಶವನ ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೆ DNA ಟೆಸ್ಟ್ನ ಮೊರೆ ಹೋಗಲಾಗಿದೆ. ದೆಹಲಿ ಕೆಂಪುಕೋಟೆ ಬಳಿ ಕಾರಿನಲ್ಲಿ ಸ್ಫೋಟ ಇರಿಸಿ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಪ್ರಕರಣ ಇದೀಗ ದೊಡ್ಡ ಸದ್ದು ಮಾಡ್ತಾ ಇದೆ. ಹಾಗಾಗಿ ನಿನ್ನೆ ಈ ಒಂದು ಘಟನೆ ಏನು ಸಂಭವಿಸಿತು, ನಂತರದಲ್ಲಿ ಎಲ್ಲೆಡೆಯೂ ಕೂಡ ಹೈ ಅಲರ್ಟ್ ಅನ್ನ ಕೂಡ ಮಾಡಲಾಗಿದೆ. ಇದ್ದಕ್ಕಿದ್ದಂತೆ ಕಾರು ಸ್ಫೋಟಗೊಂಡತ್ತೆ. ಹಾಗಾಗಿ ಅಕ್ಕಪಕ್ಕ ಇದ್ದಂಥ ಕಾರುಗಳು ಕೂಡ ಜಖಮಾಗ್ತವೆ. ಅಷ್ಟೇ ಅಲ್ಲ, ಆ ಸ್ಫೋಟ ಸಂಭವಿಸಿದ ಕೂಡಲೇ ಕಾರು ಧಗಧಗನೆ ಹೊತ್ತಿ ಉರಿಯತ್ತೆ. ಆ ವಿಜುವಲ್ಸ್ ಅನ್ನ ನೋಡ್ತಾ ಇದ್ರೆ ಕೂಡ ನಿಜಕ್ಕೂ ಭಯ ಆಗತ್ತೆ.
ಇನ್ನು ರಸ್ತೆಯ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಲಾಗಿದ್ದಂಥ ಕಾರುಗಳು ಸಹ ಈ ಒಂದು ಕಾರು ಯಾವಾಗ ಸ್ಫೋಟ ಆಗತ್ತೆ ಅದರಿಂದ ಆ ಒಂದು ಕಾರುಗಳಿಗೂ ಕೂಡ ಎಫೆಕ್ಟ್ ಆಗತ್ತೆ. ಆ ಬೆಂಕಿ ತಗಲಿ ಈ ಕಾರುಗಳು ಕೂಡ ಹೊತ್ತಿ ಉರಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ನಿನ್ನೆ ದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಕಾರು ಸ್ಫೋಟ ಪ್ರಕರಣ ಇದು. ಸ್ಫೋಟದ ರಭಸಕ್ಕೆ ಸ್ಥಳದಲ್ಲಿದ್ದಂತಹ ಮೃತರ ದೇಹಗಳ ಭಾಗಗಳು 150ರಿಂದ 160 ಮೀಟರ್ ದೂರದವರೆಗೆ ಹೋಗಿ ಬಿದ್ದಿದೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಕೆಂಪುಕೋಟೆ ಮೆಟ್ರೋ ಬಳಿಯೇ ಇದ್ದ ಅಂಗಡಿಗಳಿಗೆ ಮನುಷ್ಯರ ಕೈ ಕಾಲುಗಳು ಹಾರಿ ಹೋಗಿ ಬಿದ್ದಿದೆ. ಇನ್ನು ಅಕ್ಕಪಕ್ಕದ ರಸ್ತೆಗಳಲ್ಲಿ ತಲೆ, ಕೈ, ಕಾಲುಗಳು ಹಾಗೆ ದೇಹದ ಇತರ ಭಾಗಗಳು ಬಂದು ಬಿದ್ದಿರೋದಾಗಿಯೂ ಕೂಡ ಸದ್ಯಕ್ಕೆ ಸ್ಥಳೀಯರು ಅಲ್ಲಿ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಇದರ ಪರಿಣಾಮವಾಗಿ ಸ್ಫೋಟಗೊಂಡಿದ್ದಂತಹ ಕಾರಿನಲ್ಲಿದ್ದವರು ಹಾಗೆ ಹಿಂದೆ ಮುಂದಿದ್ದಂತಹ ಕಾರುಗಳಲ್ಲಿದ್ದವರು ಕೂಡ ಎಲ್ಲರೂ ಕೂಡ ಫುಟ್ಪಾತ್ ಮೇಲೆ ಓಡಾಡ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಸಮಸ್ಯೆ ಎದುರಾಗಿದೆ. i20 ಕಾರಿನಲ್ಲಿದ್ದಂತಹ ಎಲ್ಲರ ಗುರುತನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕಾರಿನಲ್ಲಿದ್ದಂತಹ ಮೃತಪಟ್ಟವರ DNA ಟೆಸ್ಟ್ ಅನ್ನ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಕಾರು ದೆಹಲಿಯಲ್ಲಿ ಎಲ್ಲಿಂದ ಬಂತು ಅನ್ನೋದನ್ನ ಕೂಡ ಖಾಕಿ ತನಿಖೆಗೆ ಇಳಿದಿದ್ದಾರೆ. ಕೆಂಪುಕೋಟೆಯ ಬಳಿ ಹೇಗೆ ತಲುಪಿತು ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರು ತಲಾಶೆ ನಡೆಸ್ತಾ ಇದ್ದಾರೆ. ಮಾರ್ಗದ ಸಿಸಿಟಿವಿ ಮ್ಯಾಪಿಂಗ್ ಅನ್ನ ದೆಹಲಿ ಪೊಲೀಸರು ನಡೆಸಿದ್ದಾರೆ. i20 ಕಾರು ಕೊನೆಯ ಬಾರಿ ಬದರ್ಪುರ್ ಗಡಿಯಲ್ಲಿ ಕಾಣಿಸಿಕೊಂಡಿದೆ. ಅದರ ನಂತರದ ಮಾರ್ಗವನ್ನ ಪತ್ತೆ ಹಚ್ಚೋದಕ್ಕೆ ಸದ್ಯ ಪೊಲೀಸರಿಂದ ತನಿಖೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಂದ್ರೆ ಕಾರು ಯಾವಾಗ ಎಂಟ್ರಿ ಕೊಟ್ಟಿದೆ, ಜೊತೆಗೆ ಯಾವಾಗ ಕಾರು ಸ್ಫೋಟ ಆಯಿತು ಅನ್ನುವಂಥ ಸಮಯವನ್ನ ಈಗಾಗಲೇ ಕಲೆ ಹಾಕಲಾಗಿದೆ. ಜೊತೆಗೆ ಸಿಸಿಟಿವಿಯ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಆದರೆ ಮಾರ್ಗ ಮಧ್ಯೆ ಕಾರು ಎಲ್ಲಿಂದ ಎಂಟ್ರಿ ಕೊಡ್ತು ದೆಹಲಿಗೆ ಅನ್ನುವಂತಹ ಒಂದು ತನಿಖೆಯನ್ನ ಕೂಡ ಸದ್ಯ ಪೊಲೀಸರು ಕೈಗೊಂಡಿದ್ದಾರೆ. ದೆಹಲಿಗೆ ಎಲ್ಲಿಂದ ಕಾರ್ ಬಂತು, ಮೊದಲು ಎಲ್ಲಿ ಹೋಗಿತ್ತು ಅನ್ನೋದರ ಒಂದು ತನಿಖೆಗಾಗಿ ಸದ್ಯ ಪೊಲೀಸರು ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಮಾರ್ಗದ ಸಿಸಿಟಿವಿ ಮ್ಯಾಪಿಂಗ್ ಅನ್ನು ಕೂಡ ದೆಹಲಿ ಪೊಲೀಸರು ನಡೆಸ್ತಾ ಇದ್ದಾರೆ. ಈ ಒಂದು ರೋಡ್ ಮ್ಯಾಪಿಂಗ್ ಅನ್ನ ನಡೆಸಿದ ನಂತರದಲ್ಲಿ ಅದರ ಪ್ಲಾನ್ಸ್ ಏನು, ಎಲ್ಲಿ ಹೋಗಿದ್ದ ಏನು ಅನ್ನೋದು ಕೂಡ ಬಯಲಿಗೆ ಬರುತ್ತೆ. ಜೊತೆಗೆ ಕಾರಿನಲ್ಲಿ ಎಷ್ಟು ಜನ ಇದು ಏನು ಯಾವ ಒಂದು ಮಾಹಿತಿಯೂ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಕಾರ್ನಲ್ಲಿದ್ದಂಥ ಮೃತಪಟ್ಟವರ DNA ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಈಗ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. NIA, ದೆಹಲಿ ಪೊಲೀಸರ ಬಾಂಬ್ ನಿಷ್ಕ್ರಿಯ ದಳ ಮುಂತಾದ ಪಡೆಗಳು ನೆನೆಯ ಸ್ಥಳಕ್ಕೆ ಆಗಮಿಸುತ್ತೆ. ಹಾಗೆ ಸ್ಥಳಗಳಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ವಾಹನಗಳ ಅವಶೇಷಗಳಾಗಿರ್ಬೋದು ಅಥವಾ ಒಂದು ವಾಹನ ಇನ್ನೊಂದಕ್ಕೆ ಡಿಕ್ಕಿ ಹೊಡೆದಂಥ ರಭಸಕ್ಕೆ ಎಲ್ಲವೂ ಕೂಡ ಚೂರು ಚೂರುಗೊಂಡಿರುತ್ತೆ. ಜೊತೆಗೆ ದೇಹದ ಭಾಗಗಳೇ ಛಿದ್ರಗೊಂಡಿರುತ್ತೆ. ಆ ಕಾರಿನ ವಾಹನಗಳ ಅವಶೇಷಗಳನ್ನು ಕಲೆಕ್ಟ್ ಮಾಡ್ತಕ್ಕಂತಹ ಕೆಲಸ ಕೂಡ ಸಾಗಿದೆ. ಒಟ್ಟಾರೆಯಾಗಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ತನಿಖೆಯ ನಂತರದಲ್ಲಿ ಏನಾಗಲಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಕೆಂಪುಕೋಟೆ ಹತ್ತಿರದಲ್ಲೇ ಬ್ಲಾಸ್ಟ್ ಆಗಿ ಕಾರು ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಕೆಲವರ ಸ್ಥಿತಿಯಂತೂ ಬಹಳ ಚಿಂತಾಜನಕವಾಗಿದೆ. ಇನ್ನು ಮೇಲ್ನೋಟಕ್ಕೆ ಉಗ್ರರ ದಾಳಿ ಅನ್ನೋದಾಗಿಯೂ ಕೂಡ ಕಾಣಿಸ್ತಾ ಇದೆ. ಇನ್ನಷ್ಟೇ ಭದ್ರತಾ ಪಡೆಗಳು ಏನು ಅನ್ನೋದಾಗಿ ಕನ್ಫರ್ಮನ್ನು ಮಾಡಬೇಕಾಗತ್ತೆ. ತನಿಖೆಯ ನಂತರದಲ್ಲಿ ವಾಸ್ತವತೆ ಏನು ಅನ್ನೋದು ಗೊತ್ತಾಗತ್ತೆ. ಒಟ್ಟಾರೆಯಾಗಿ ಈ ರೀತಿಯಾದಂಥ ಘಟನೆ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ರಸ್ತೆಯಲ್ಲಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತಾರೆ. ಸಂಜೆ ಆದಂಥ ಸಮಯ ಆಗಿರೋದ್ರಿಂದ ಕೆಲಸವನ್ನ ಮುಗಿಸಿ ಮನೆಗಳಿಗೆ ಹೋಗುವಂಥ ಒಂದು ಸಮಯ ಅದು. ಹಾಗಾಗಿ ಟ್ರಾಫಿಕ್ ಕೂಡ ಹೆಚ್ಚಾಗಿರುತ್ತೆ. ಯಾರಿಗೂ ಕೂಡ ಈ ರೀತಿ ಆಗುತ್ತೆ ಅನ್ನುವ ಒಂದು ಪರಿಜ್ಞಾನ ಕೂಡ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದಿಢೀರನೆ ಕಾರ್ ಸ್ಫೋಟಗೊಂಡಿದೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಎಷ್ಟು ಆಘಾತ ಆಗಿರೋದಿಲ್ಲ. ಜೊತೆಗೆ ನೋಡ್ತಾ ಇದ್ದ ಹಾಗೆ ಅವರ ದೇಹಗಳ ಭಾಗಗಳೇ ಈ ರೀತಿಯಾಗಿ ಹರಡು ಹೋಗಿದೆ, ಛಿದ್ರಗೊಂಡಿದೆ. ತಲೆ ಒಂದು ಕಡೆ, ಕೈ ಒಂದು ಕಡೆ, ಕಾಲು ಒಂದು ಕಡೆ ಹೋಗಿ ಅಂಗಡಿಗಳಿಗೆ ಬಿದ್ದಿದೆ ಅಂತ ಹೇಳಿದ್ರೆ ಆ ಒಂದು ಸ್ಫೋಟದ ಭೀಕರತೆ ಯಾವ ರೀತಿಯಾಗಿತ್ತು ಅಂತ ಹೇಳಿ ಗಮನಿಸಬೇಕಾಗತ್ತೆ. ಇನ್ನು ಬೆಂಕಿಯಿಂದ ಪ್ರಾಣ ಕಳೆದುಕೊಂಡವರಕ್ಕಿಂತ ಹೆಚ್ಚಾಗಿ ಸ್ಫೋಟದ ತೀವ್ರತೆಯಿಂದ ಪ್ರಾಣ ಹೋಗಿರುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ.
ಅನಂತರಾಮಯ್ಯ, ಈಗಾಗಲೇ ನಿನ್ನೆ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕಾರು ಸ್ಫೋಟ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹಾಗೆ ಆ ಒಂದು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಅಂದರೆ ಕಾರು ಸ್ಫೋಟಗೊಂಡಿರುವಂತಹ ಮುನ್ನ ಕಾರು ಯಾವ ರೀತಿಯಾಗಿ ಪಾರ್ಕಿಂಗ್ ಸ್ಥಳದಿಂದ ಹೊರಗೆ ಬಂತು ಅಂತ ಹೇಳಿ ಈಗ ವಿವಿಧ ಆಂಗಲ್ಗಳಲ್ಲಿ ತನಿಖೆ ಕೂಡ ನಡೀತಾ ಇದೆ. ಏನಾದರೂ ಅಕ್ಯುರೇಟ್ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆಯಾ ಅಂತ ಹೇಳಿ ಅನಂತರಾಮಯ್ಯ? ದಿವ್ಯಾ, ನಿನ್ನೆ ಒಂದು ಮುಂಬೈನ ರೆಡ್ ಫೋರ್ಟ್ ಬಳಿ ನಡೆದಂತಹ ಒಂದು ಬಾಂಬ್ ಸ್ಫೋಟ ಸಾಕಷ್ಟು ಒಂದು ರೀತಿಯಾದಂತಹ ಅನುಮಾನಕ್ಕೆ ಎಡೆ ಮಾಡಿಕೊಂಡಿದೆ. ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಹರಿಯಾಣದ ಫರೀದಾಬಾದ್ ನಲ್ಲಿ ವೈದ್ಯನ ಒಂದು ಅರೆಸ್ಟ್ ಆಗಿರ್ಬೋದು. ಅದಕ್ಕಿಂತ ಮುಂಚೆ ಶ್ರೀನಗರದಲ್ಲಿ ಡಾಕ್ಟರ್ ಶಾಹಿದ್ ಅಂತ ಹೇಳ್ಬಿಟ್ಟು ವೈದ್ಯ ಒಂದು ಬಂಧನ ಆಗಿರ್ಬೋದು. ಆ ಒಂದು ಬಂಧನದ ನಂತರ ಸುಮಾರು AK-47 ಗನ್ ಜೊತೆಗೆ ಸುಮಾರು 250 kg ಅಷ್ಟು ಸ್ಫೋಟಕ ವಸ್ತು ಕೂಡ ಸಿಕ್ಕಿರುವಂತದ್ದು. ಅದರ ನಂತರದಲ್ಲಿ ಈ ಒಂದು ಬೆಳವಣಿಗೆ ನಡೆದಿರುವಂತದ್ದು. ಎಲ್ಲೋ ಒಂದ್ ಕಡೆ ಉಗ್ರರು ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಸಂಚನ್ನು ರೂಪಿಸಿದ್ರು ಅನ್ನೋ ಒಂದು ಗುಮಾನಿ ಕೂಡ ಮೂಡ್ ಬರ್ತಾ ಇದೆ. ಈಗ ಇವತ್ತು ಕೂಡ ಬಿಹಾರದ ಒಂದು 2ನೇ ಫೇಸ್ ಫೈನಲ್ ಎಲೆಕ್ಷನ್ ಕೂಡ ಇರೋದ್ರಿಂದಾಗಿ ಆ ಒಂದು ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ, ಮಾಹಿತಿ ಬರ್ತಾ ಇದೆ. ಆದ್ರೂ ಕೂಡ ಈ ಬಗ್ಗೆ ಈ ಒಂದು ಸ್ಫೋಟದ ಹಿಂದಿರುವಂತಹ ಒಂದು ರೂವಾರಿ ಯಾರು ಅಥವಾ ಈ ಸ್ಫೋಟದ ಹಿಂದೆ ಏನು ಉದ್ದೇಶ ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಾದಂತಹ NSG ಮತ್ತೆ NIA ಅದ್ರ ಜೊತೆಗೆ ದೆಹಲಿ ಪೊಲೀಸ್ ಅವರು ಕೂಡ ಸಾಕಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಿನ್ನೆ ರಾತ್ರಿನೇ ಗೃಹ ಸಚಿವ ಅಮಿತ್ ಶಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಜೊತೆಗೆ ಆಸ್ಪತ್ರೆಗೂ ಕೂಡ ಹೋಗಿ ಗಾಯಾಳುಗಳ ಒಂದು ಪರಿಸ್ಥಿತಿಯನ್ನು ಕೂಡ ವಿಚಾರಿಸಿದ್ರು. ಅದರ ಜೊತೆಗೆ ಉನ್ನತ ಹಂತದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸ್ಫೋಟದ ಹಿಂದಿರುವಂತಹ ಉದ್ದೇಶ ಅವರ ನೆಕ್ಸ್ಟ್ ಪ್ಲಾನ್ ಏನಿತ್ತು ಇದನ್ನ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು. ಬಟ್ ಈಗ ನಮಗೆ ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರವಾಗಿ ಆ ಒಂದು ಕಾರಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ, ಅಂದ್ರೆ ಉಗ್ರ ಸಂಘಟನೆಗೆ ಸೇರಿರುವಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ಆತನನ್ನ ಹೇಳಲಾಗ್ತಿದೆ. ಆ ವ್ಯಕ್ತಿ ಆ ಸ್ಫೋಟವನ್ನ ತಗೊಂಡು ಗೇಟ್ ನಂಬರ್ 1 ಅಂದ್ರೆ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಬಳಿ ಸಿಗ್ನಲ್, ಅಂದ್ರೆ ಆ ಸಿಗ್ನಲ್ಗೆ ಕಾರನ್ನ ತಗೊಂಡ್ಬಂದಂತಹ ವ್ಯಕ್ತಿ ಅಲ್ಲಿ ಸ್ಲೋ ಮೂವ್ ಆಗ್ತಾ ಇತ್ತು. ಆ ಸ್ಲೋ ಆಗಿ ಮೂವ್ ಆಗ್ತಿರುವಂತಹ ಕಾರಿನಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ ಅಂತ ಹೇಳ್ಬಿಟ್ಟು ದಿಲ್ಲಿ ಪೊಲೀಸ್ ಕಮಿಷನರ್ ಸತೀಶ್ ಗೋಲ್ಚಾ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಗೀಗ ಸದ್ಯ ಇರುವಂತಹ ಮಾಹಿತಿ ಪ್ರಕಾರ ಕಾರನ್ನ ಚಲಾಯಿಸ್ಕೊಂಡು ಬಂದಂತಹ ವ್ಯಕ್ತಿ, ಆತನ ಒಂದು ದೇಹವನ್ನು ಕೂಡ ಛಿದ್ರವಾಗಿ ಹೋಗಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಸಂಭವಿಸಿದ್ದಂಥದ್ದು. ಸುಮಾರು ಅದರ ಒಂದು ವ್ಯಾಪ್ತಿ ಆ ಒಂದು ಮೆಟ್ರೋ ಸ್ಟೇಷನ್ ಮುಂಭಾಗ ರೆಡ್ ಫೋರ್ಟ್ ಸುತ್ತಮುತ್ತ ಸುಮಾರು 300 ರಿಂದ 400 ಮೀಟರ್ ಡಿಸ್ಟೆನ್ಸ್ಗೆ ಅದರ ಒಂದು ಬಾಡಿಗಳಾಗಿರ್ಬೋದು ಮತ್ತೆ ಈ ಒಂದು ಕಾರ್ ಆಗಿರ್ಬೋದು. ಅಂದ್ರೆ ಈ ಸ್ಫೋಟಗೊಂಡಂತ ಕಾರಿನ ಜೊತೆಗೆ ಸುಮಾರು 23 ರಿಂದ 24 ಕಾರುಗಳು ಕೂಡ ಸ್ಫೋಟ ಆಗಿದ್ದಾವೆ. ಅವೆಲ್ಲ ಕಾರುಗಳ ಒಂದು ಅವಶೇಷಗಳು ಕೂಡ ಅಷ್ಟೊಂದು ಛಿದ್ರವಾಗಿದೆ. ಜೊತೆಗೆ ಮೃತದೇಹಗಳು ಕೂಡ ಛಿದ್ರವಾಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂತದ್ದು. ಬಟ್ ಮೇಲ್ನೋಟಕ್ಕೆ ಕಾರಲ್ಲಿರುವಂತಹ CNG ಗ್ಯಾಸ್ ಬ್ಲಾಸ್ಟ್ ಆಗ್ಬಿಟ್ಟು ಈ ಒಂದು ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗ್ತಿತ್ತು. ಬಟ್ ಅನಂತರ ಗೊತ್ತಾಗಿರುವಂತದ್ದು CNG ಗ್ಯಾಸ್ ಬ್ಲಾಸ್ಟ್ ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಕ್ ಸಾಧ್ಯ ಇಲ್ಲ. ಬಟ್ ಅದ್ರ ಜೊತೆಗೆ ಆ ಗ್ಯಾಸ್ ಬ್ಲಾಸ್ಟ್ ಜೊತೆಗೆ ಇನ್ನು ಸ್ಫೋಟಕ RDX ಬ್ಲಾಸ್ಟ್ ಆಗಿರ್ಬೋದು. ಅದರ ಒಂದು ಸ್ಫೋಟದಿಂದಾಗಿ ಈ ಒಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಈಗಾಗಲೇ ತನಿಖೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿ ಅವರು ಕೂಡ ಗೃಹ ಸಚಿವರಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಮೋದಿ ಅವರು ಕೂಡ ಈ ಬಗ್ಗೆ ಗೃಹ ಸಚಿವರಿಗೆ ಒಂದು ಗೈಡೆನ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಹಿಂದಿರುವಂತಹ ಸಂಚನ ಒಂದು ರೂವಾರಿ ಯಾರು ಮತ್ತೆ ಈ ಸಂಚನ ಮಾಡ್ಲಿಕ್ಕೆ ಅವರು ಅಂದ್ರೆ ಯಾವ ರೀತಿಯಾದಂತಹ ಪ್ರಿಪರೇಷನ್ ಮಾಡಿದ್ರು, ಬಟ್ ನೆಕ್ಸ್ಟ್ ಪ್ಲಾನ್ ಏನಾಗಿತ್ತು ಈ ಬಗ್ಗೆ ತನಿಖೆಯನ್ನ ಮಾಡ್ಲಿಕ್ಕೆ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ನಮ್ಮ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಾದಂತಹ NSG ಮತ್ತೆ NIA ಕೂಡ ತನಿಖೆ ನಡೆಸಿದ್ರು. ಬಟ್ ಫೋರೆನ್ಸಿಕ್ ತಜ್ಞರು ಕೂಡ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಒಂದು
ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಏನು ಪ್ರಮುಖವಾಗಿರುವಂತಹ ಸ್ಥಳಗಳಾಗಿರುವಂತಹ ಮುಂಬೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಬೆಂಗಳೂರಲ್ಲೂ ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ಎಲ್ಲ ಮೆಟ್ರೋ ಸ್ಟೇಷನ್, ರೈಲ್ವೆ ನಿಲ್ದಾಣ ಮತ್ತೆ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಬಟ್ ಇನ್ನು ತನಿಖೆ ನಡೀತಾ ಇದ್ದು ನಿಜಕ್ಕೂ ಕೂಡ ಈ ಒಂದು ಉದ್ದೇಶ ಏನಾಗಿತ್ತು, ಇದ್ರ ಹಿಂದಿನ ಒಂದು ಪ್ಲಾನ್ ಏನಾಗಿತ್ತು, ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಇನ್ನೂ ಕೂಡ. ದಿವ್ಯದ ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.